Hello everyone, today we are going to do the exercises of the lesson ಧೀರ ಸೇನಾನಿ. ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಬೇವೂರರು ಯಾವಾಗ ಜನಿಸಿದರು? ವೆನ್ ವಾಸ್ ಬೇವೂರ್ ಬಾರ್ನ್? ಬೇವೂರರು ದಿನಾಂಕ 11/8/1916 ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದಲ್ಲಿ ಜನಿಸಿದರು. ಸೊ ಬೇವೂರ್ ವಾಸ್ ಬಾರ್ನ್ ಆನ್ August 11, 1916 in the village of Bevoor in Bagalkot district. ಬೇವೂರರು ದಿನಾಂಕ 11/8/1916 ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದಲ್ಲಿ ಜನಿಸಿದರು. ಬೇವೂರರ ತಂದೆ ತಾಯಿಯರ ಹೆಸರೇನು? ವಾಟ್ ಈಸ್ ಬೇವೂರ್ಸ್ ಫಾದರ್ಸ್ ಆ್ಯಂಡ್ ಮದರ್ಸ್ ನೇಮ್? His father's name was Sir Gurunath Rao and his mother's name was ರುಕ್ಮಿಣಿ ಬಾಯಿ. ಬೇವೂರರ ತಂದೆಯ ಹೆಸರು ಸರ್ ಗುರುನಾಥ್ ರಾವ್ ಹಾಗೂ ತಾಯಿ ರುಕ್ಮಿಣಿ ಬಾಯಿ. ಬೇವೂರರ ತಂದೆಯ ಹೆಸರು ಸರ್ ಗುರುನಾಥ್ ರಾವ್ ಹಾಗೂ ತಾಯಿ ರುಕ್ಮಿಣಿ ಬಾಯಿ. ಗೋಪಾಲರಾಯರ ಸ್ವಂತ ಊರು ಯಾವುದು? ವಾಟ್ ಈಸ್ ಗೋಪಾಲ್ ರಾವ್ಸ್ ನೇಟಿವ್ ಪ್ಲೇಸ್? ಇಟ್ ಈಸ್ ಬೇವೂರು. ಗೋಪಾಲರಾಯರ ಸ್ವಂತ ಊರು ಬೇವೂರು. ಗೋಪಾಲರಾಯರ ಸ್ವಂತ ಊರು ಬೇವೂರು. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು? ಹೂ ಪ್ರೇಸ್ಡ್ ಬೇವೂರ್? ಹಿ ವಾಸ್ ಪ್ರೇಸ್ಡ್ ಬೈ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಕರಾಗಿದ್ದ ಮಾರ್ಷಲ್ ಮಾಣಿಕ್ ಶಾರವರು. ಬೇವೂರರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಮಹಾದಂಡನಾಯಕರಾಗಿದ್ದ ಮಾರ್ಷಲ್ ಮಾಣಿಕ್ ಶಾರವರು. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಯಾವ ಕಾರ್ಯಕ್ಕೆ ನೇಮಿಸಿತು? ಫಾರ್ ವಾಟ್ ಪೊಸಿಷನ್ ಡಿಡ್ ದ ಇಂಡಿಯನ್ ಗೌರ್ಮೆಂಟ್ ಅಪಾಯಿಂಟ್ ಬೇವೂರ್ ಫಾರ್ 2 years? ಹಿ ವಾಸ್ ಅಪಾಯಿಂಟೆಡ್ ಫಾರ್ ದ ಅಂಬಾಸಿಡರ್ ಟು ಡೆನ್ಮಾರ್ಕ್. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು. ಭಾರತ ಸರ್ಕಾರವು ಬೇವೂರರನ್ನು 2 ವರ್ಷದ ಅವಧಿಗೆ ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ ನೇಮಿಸಿತು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಬಿಲೋ ಕ್ವೆಶನ್ಸ್ ಇನ್ 2 or 3 sentences. ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು? Where did Gopala Rai receive his military training? He received at the Royal Indian Military College and the Indian Military Academy. ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. ಗೋಪಾಲರಾಯರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು. ಬೇವೂರರ ನೇತೃತ್ವದ ಸೈನಿಕ ತುಕಡಿಯ ಸಾಹಸವನ್ನು ವಿವರಿಸಿರಿ. ಡಿಸ್ಕ್ರೈಬ್ ದ ಬ್ರೇವರಿ ಆಫ್ ದ ಮಿಲಿಟರಿ ಯೂನಿಟ್ ವಿಚ್ ವಾಸ್ ಲೆಡ್ ಬೈ ಬೇವೂರ್. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಡ್ಯೂರಿಂಗ್ ದಿ ಬಾಂಗ್ಲಾದೇಶ್ ವಾರ್ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ದ ಇಂಡಿಯನ್ ಆರ್ಮಿ ಸಪೋರ್ಟೆಡ್ ಬಾಂಗ್ಲಾದೇಶ್. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಎಟ್ ದಟ್ ಟೈಮ್ ಬೇವೂರ್ ಹಿ ಮೂವ್ ಟುವರ್ಡ್ಸ್ ದ ವೆಸ್ಟ್ ಪಾಕಿಸ್ತಾನ್. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ್ ಮತ್ತು ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಸೊ ಆಸ್ ದ ಹೆಡ್ ಆಫ್ ದ ಆರ್ಮಿ ದೇ ಪಾಸ್ ಥ್ರೂ ದ ಡಿಫಿಕಲ್ಟ್ ರೀಜನ್ಸ್ ಆಫ್ ರಾಜಸ್ಥಾನ್ ಆ್ಯಂಡ್ ಕಚ್ ಆ್ಯಂಡ್ acquired thousands of square miles of Pakistan land. ಈ ಸಂದರ್ಭದಲ್ಲಿ ಡ್ಯೂರಿಂಗ್ ದಟ್ ಟೈಮ್ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. ಸೊ ಡ್ಯೂರಿಂಗ್ ದಿಸ್ ಟೈಮ್ ದ ಚೀಫ್ ಆಫ್ ದ ಆರ್ಮಿ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಹಿ praised ಬೇವೂರ್ ವಿತ್ ಪ್ರೈಡ್ ಆ್ಯಂಡ್ admired him. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆ ನುಗ್ಗಿದರು. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ್ ಮತ್ತು ಕಚ್ಚದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು.
ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. ಬೇವೂರರ ಸಜ್ಜನಿಕೆಯನ್ನು ಉದಾಹರಣೆಯೊಂದಿಗೆ ತಿಳಿಸಿರಿ. ಎಕ್ಸ್ಪ್ಲೇನ್ ಬೇವೂರ್ಸ್ ಹಂಬಲ್ ನೇಚರ್ ವಿತ್ ಆನ್ ಎಕ್ಸಾಂಪಲ್. ಬೇವೂರರು ಸಜ್ಜನರು. ಬೇವೂರ್ ವಾಸ್ ಅ ಹಂಬಲ್ ಪರ್ಸನ್. ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. So once he visited the Adarsha Vidyavardhaka Sangha in his village, armed police officers they were deployed to guard him. ಅದನ್ನು ನಿರಾಕರಿಸಿ he declined the protection or the security. ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ and refused to travel in a jeep which was arranged for him. ರೈತನ ಗಾಡಿಯಲ್ಲಿ ಹೋದರು. Instead what he chose to ride in a farmer's cart. ಈ ಘಟನೆ ದಿಸ್ ಇನ್ಸಿಡೆಂಟ್ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. ಇಟ್ ಶೋಸ್ ಹೌ ಹಂಬಲ್ ಆರ್ ಸಿಂಪಲ್ ಹಿ ಇಸ್. ಐ ರಿಪೀಟ್ ದ ಆನ್ಸರ್. ಬೇವೂರರು ಸಜ್ಜನರು. ಒಮ್ಮೆ ಅವರ ಊರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಹೋದಾಗ ಅವರಿಗಾಗಿ ಬಂದೂಕುಧಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ಅದನ್ನು ನಿರಾಕರಿಸಿ ತಮಗಾಗಿ ಬಂದ ಜೀಪಿನಲ್ಲಿ ಕುಳಿತುಕೊಳ್ಳದೆ ರೈತನ ಗಾಡಿಯಲ್ಲಿ ಹೋದರು. ಈ ಘಟನೆ ಅವರ ಸಜ್ಜನಿಕೆಯನ್ನು ತೋರಿಸುತ್ತದೆ. ನಿವೃತ್ತಿ ನಂತರವೂ ಬೇವೂರರ ಸೇವೆ ಭಾರತ ಸರ್ಕಾರಕ್ಕೆ ಅವಶ್ಯಕವೆನಿಸಿದ ಸಂದರ್ಭ ಯಾವುದು? Even after retirement, explain the situation or circumstance where Indian government wanted Bevoor's services. ನಿವೃತ್ತಿಯ ನಂತರವೂ ಇವನ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು. ಬೇವೂರ್ ಸರ್ವಿಸ್ ವಾಸ್ ರಿಕ್ವೈರ್ಡ್ ಬೈ ದ ಇಂಡಿಯನ್ ಗೌರ್ಮೆಂಟ್. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷ ಅವಧಿಗೆ ನೇಮಿಸಿತು. ರೆಕಗ್ನೈಸಿಂಗ್ ಹಿಸ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್, ದ ಗೌರ್ಮೆಂಟ್ ಅಪಾಯಿಂಟೆಡ್ ಹಿಮ್ ಆಸ್ ದ ಅಂಬಾಸಿಡರ್ ಟು ಡೆನ್ಮಾರ್ಕ್ ಫಾರ್ ಅ ಪೀರಿಯಡ್ ಆಫ್ 2 years. ನಿವೃತ್ತಿಯ ನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯಕವಾಯಿತು. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರನ್ನು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷ ಅವಧಿಗೆ ನೇಮಿಸಿತು. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಗೋಪಾಲರಾಯರ ತಂದೆ ಡ್ಯಾಶ್ ತಾಯಿ ಡ್ಯಾಶ್. ಗೋಪಾಲರಾಯರ ತಂದೆ ಸರ್ ಗುರುನಾಥ ರಾವ್, ತಾಯಿ ರುಕ್ಮಿಣಿ ಬಾಯಿ. ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಡ್ಯಾಶ್ ಖಡ್ಗ ಮತ್ತು ಡ್ಯಾಶ್ ಪದಕ ಪಡೆದಿದ್ದರು. ಗೋಪಾಲ್ ರಾವ್ ಹ್ಯಾಡ್ ರಿಸೀವ್ಡ್ ದ ಡ್ಯಾಶ್ ಸ್ವಾರ್ಡ್ ಆ್ಯಂಡ್ ಡ್ಯಾಶ್ ಮೆಡಲ್ ಡ್ಯೂರಿಂಗ್ ಹಿಸ್ ಸ್ಟೂಡೆಂಟ್ ಲೈಫ್ ಇಟ್ ಸೆಲ್ಫ್. ಗೌರವ ಖಡ್ಗ ಮತ್ತು ಚಿನ್ನದ ಪದಕ. ಗೋಪಾಲರಾಯರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕ ಪಡೆದಿದ್ದರು. ಯುವಜನರು ನಾಳೆಯ ಡ್ಯಾಶ್ರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಡಾರ್ಜಿಲಿಂಗಿನಲ್ಲಿ ಕಟ್ಟಿಸಿದ ಡ್ಯಾಶ್ ಭವನಕ್ಕೆ ಜಿ ಬೇವೂರರ ಹೆಸರಿಟ್ಟಿದ್ದಾರೆ. ದ ಡ್ಯಾಶ್ ಬಿಲ್ಟ್ ಇನ್ ಡಾರ್ಜಿಲಿಂಗ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ಜಿ ಬೇವೂರ್. ದ ವಾರ್ ಮೆಮೋರಿಯಲ್. ಯುದ್ಧ ಸ್ಮಾರಕ. ಡಾರ್ಜಿಲಿಂಗಿನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜಿ ಬೇವೂರರ ಹೆಸರಿಟ್ಟಿದ್ದಾರೆ. ನಾನೊಬ್ಬ ಡ್ಯಾಶ್. ಐ ಆಮ್ ಅ ಡ್ಯಾಶ್. ಐ ಆಮ್ ಅ ಸೋಲ್ಜರ್. ನಾನೊಬ್ಬ ಸೈನಿಕ. ನನಗೇಕೆ ರಕ್ಷಣೆ? ವೈ ಡು ಐ ನೀಡ್ ಪ್ರೊಟೆಕ್ಷನ್? ಇದು ನನ್ನ ಊರು. ದಿಸ್ ಇಸ್ ಮೈ ವಿಲೇಜ್. ಇವರೆಲ್ಲ ನನ್ನ ಡ್ಯಾಶ್. ಇವರೆಲ್ಲ ನನ್ನ ದೇ ಆರ್ ಆಲ್ ಮೈ ಪೀಪಲ್. ಇವರೆಲ್ಲ ನನ್ನ ಜನ. ಸೊ ನಾನೊಬ್ಬ ಸೈನಿಕ. ನನಗೇಕೆ ರಕ್ಷಣೆ? ಇದು ನನ್ನ ಊರು. ಇವರೆಲ್ಲ ನನ್ನ ಜನ ಎಂದರು. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.